ಭಿಖಾತ ಹೊಂದಿರುವ ಆಸ್ತಿಗಳನ್ನು ಏಖಾತಾಗೆ ಪರಿವರ್ತಿಸುವುದಕ್ಕೆ ಹೊಸ ಆನ್ಲೈನ್ ವ್ಯವಸ್ಥೆಯನ್ನ ಜಾರಿಗೆ ತರುವುದಾಗಿ ಬಿಬಿಎಂಪಿ ತಿಳಿಸಿದೆ. ಇದರಿಂದಾಗಿ ಜನರು ಬಿಬಿಎಂಪಿ ಕಚೇರಿಗಳಿಗೆ ಓಡಾಡುವುದು ತಪ್ಪಲಿದೆ. ಭೂಮಿ ಆಸ್ತಿಗಳಿಗೆ ಮಾತ್ರ ಈ ಸೌಲಭ್ಯ ಅನ್ವಯವಾಗುತ್ತೆ. ಈ ಕುರಿತ ಹೆಚ್ಚಿನ ಡೀಟೇಲ್ಸ್ ಇಲ್ಲಿದೆ. ಭಿಖಾತ ಏಖಾತಾಗೆ ಪರಿವರ್ತಿಸಲು ಆನ್ಲೈನ್ ವ್ಯವಸ್ಥೆ. ಮನೆಯಲ್ಲೇ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಪ್ಗ್ರೇಡ್ ಮಾಡಿ. ಬೆಂಗಳೂರಿನಲ್ಲಿ ಭಿಖಾತ ಹೊಂದಿರುವ ಎಲ್ಲ ಆಸ್ತಿ ಮಾಲೀಕರಿಗೆ ಅದನ್ನ ಏಖಾತಾಗೆ ಪರಿವರ್ತಿಸಿಕೊಡುವ ಬಗ್ಗೆ ಇತ್ತೀಚೆಗೆ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿತ್ತು. ಇದೀಗ ಸರ್ಕಾರದ ನಿರ್ಧಾರಕ್ಕೆ ಪೂರಕವಾಗಿ ಹೊಸ ಆನ್ಲೈನ್ ಸೌಲಭ್ಯ ಕಲ್ಪಿಸಲು ಬಿಬಿಎಂಪಿ ಮುಂದಾಗಿದೆ. ಫಲಾನುಭವಿಗಳು ಮನೆಯಿಂದಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಏಖಾತಾಗೆ ಅಪ್ಗ್ರೇಡ್ ಮಾಡುವಂತೆ ವ್ಯವಸ್ಥೆ ಮಾಡಲಾಗುತ್ತಿದೆ. ಜನರು ಖಾತಾ ವರ್ಗಾವಣೆಗೆ ಬಿಬಿಎಂಪಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಬಿಬಿಎಂಪಿ ಈ ಕ್ರಮಕ್ಕೆ ಮುಂದಾಗಿದೆ. ಭಿಖಾತವನ್ನ ಏಖಾತಾಗೆ ಪರಿವರ್ತಿಸುವ ಪ್ರಕ್ರಿಯೆಯು ಭೂಮಿ ಆಸ್ತಿಗೆ ಮಾತ್ರ ಅನ್ವಯವಾಗಲಿದೆ. ಅಕ್ರಮ ಕಟ್ಟಡಗಳಿಗೆ ಅನ್ವಯವಾಗುವುದಿಲ್ಲ ಎನ್ನಲಾಗಿದೆ. ಏಕೆಂದರೆ ಕಟ್ಟಡಗಳಿಗೆ ಸಂಬಂಧಿಸಿದ ಅಕ್ರಮ ಸಕ್ರಮ ಯೋಜನೆ ಸದ್ಯ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯಿಂದಾಗಿ ಸ್ಥಗಿತಗೊಂಡಿದೆ. 2 ವಾರಗಳಲ್ಲೇ ಆನ್ಲೈನ್ ಅರ್ಜಿ ಸಲ್ಲಿಕೆ ಶುರು. ಬಿಬಿಎಂಪಿ ಮುಖ್ಯ ಆಯುಕ್ತ ಎಂ ಮಹೇಶ್ವರರಾವ್ ಅವರು ಹೇಳುವ ಪ್ರಕಾರ ಮುಂದಿನ 2 ವಾರಗಳಲ್ಲಿ ಡಿಜಿಟಲ್ ಸೇವೆ ಕಾರ್ಯಾರಂಭ ಮಾಡಲಿದೆ. ಆರಂಭದಲ್ಲಿ ಕಂದಾಯ ನಿವೇಶನಗಳು ಕೃಷಿಯೇತರ ಉದ್ದೇಶಗಳಿಗಾಗಿ ಬಳಸಲಾಗುವ ಆದರೆ ಇನ್ನೂ ಸಂಪೂರ್ಣವಾಗಿ ದಾಖಲೆಗಳನ್ನು ಹೊಂದಿರದ ಭೂಮಿ ಆಸ್ತಿಯನ್ನ ಪರಿಗಣಿಸಲಾಗುವುದು. ಅಧಿಕೃತ ಅನುಮೋದನೆ ಇಲ್ಲದ ಲೇಔಟ್ಗಳಿನ ಕೆಲವು ಫ್ಲಾಟ್ಗಳನ್ನು ಮಾತ್ರ ಪರಿಗಣಿಸಲಾಗುವುದು. ನಾನ್ ಕಾಂಪ್ಲಿಯೆಂಟ್ ಕಟ್ಟಡಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಂತರ ಪರಿಹರಿಸಲಾಗುವುದು ಎಂದು ಉಲ್ಲೇಖಿಸಲಾಗಿದೆ. ಎ ಮತ್ತು ಬಿ ಖಾತಾ ಎಂದರೇನು? ಗುರುತಿಸುವುದು ಹೇಗೆ? ತೆರಿಗೆ ಪಾವತಿಸಿದ ಆಸ್ತಿಗಳನ್ನು, ವಿಶೇಷವಾಗಿ ಅನೌಪಚಾರಿಕ ಅಥವಾ ಅನುಮೋದಿಸಿದ ವಿನ್ಯಾಸಗಳಲ್ಲಿರುವ ಆಸ್ತಿಗಳನ್ನು ತೆರಿಗೆ ವ್ಯವಸ್ಥೆಗೆ ತರುವುದಕ್ಕಾಗಿ 2009ರಲ್ಲಿ ಭಿಖಾತ ಜಾರಿಗೆ ತರಲಾಗಿತ್ತು. ಪ್ರಸ್ತುತ ನಗರದಲ್ಲಿ ಸುಮಾರು 7 ಲಕ್ಷ ಆಸ್ತಿಗಳು ಭಿಖಾತ ಒಳಗೊಂಡಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ಎಲ್ಲಾ ಕಾನೂನು ಅವಶ್ಯಕತೆಗಳನ್ನು ಪೂರೈಸುವ ಆಸ್ತಿಗಳಿಗೆ ಏಖಾತವನ್ನ ನೀಡಲಾಗುತ್ತದೆ. ಭಿಖಾತ ಸಾಮಾನ್ಯವಾಗಿ 6,000 ಚದರ ಅಡಿವರೆಗಿನ ಆದಾಯದ ಸೈಟ್ಗಳು, ಅನಧಿಕೃತ ನಿರ್ಮಾಣಗಳು ಮತ್ತು ಔಪಚಾರಿಕವಾಗಿ ಮಂಜೂರು ಮಾಡದ ವಿನ್ಯಾಸಗಳಲ್ಲಿನ ಸೈಟ್ಗಳಿಗೆ ಅನ್ವಯಿಸುತ್ತದೆ. ಇತ್ತೀಚಿನ ಸರ್ಕಾರಿ ಆದೇಶದ ಪ್ರಕಾರ ಭಿಖಾತ ಹೊಂದಿರುವ ಭೂಮಿ ಆಸ್ತಿಗಳು ಅಂದರೆ ಕಂದಾಯ ಫ್ಲಾಟ್ಗಳು ಮತ್ತು ಅನುಮೋದಿಸಿದ ಲೇಔಟ್ಗಳಿನ ಫ್ಲಾಟ್ಗಳು ಮಾತ್ರ ಏಖಾತಾಗೆ ಪರಿವರ್ತನೆಗೆ ಅರ್ಹವಾಗಿದೆ. ಕಟ್ಟಡ ಕಾನೂನುಗಳನ್ನು ಉಲ್ಲಂಘಿಸಿ ನಿರ್ಮಿಸಲಾದ ಯಾವುದೇ ಕಟ್ಟಡಗಳು ಅರ್ಹವಾಗಿರುವುದಿಲ್ಲ. ಸೈಟ್ ಪ್ರವೇಶದ ಮಾನದಂಡಗಳನ್ನು ಪೂರೈಸಿದರೆ ಮತ್ತು ಅಕ್ರಮ ನಿರ್ಮಾಣದಿಂದ ಮುಕ್ತವಾಗಿದ್ದರೆ ಮಾಲೀಕರು ಪರಿವರ್ತನೆ ಪ್ರಕ್ರಿಯೆಯನ್ನು ಆರಿಸಿಕೊಳ್ಳದ ಹೊರತು ಭಿಖಾತ ಮುಂದುವರಿಯುತ್ತದೆ ಎಂದು ಆದೇಶದಲ್ಲಿ ವಿವರಿಸಲಾಗಿದೆ. ಬಿಬಿಎಂಪಿಯ ಹೊಸ ಕ್ರಮದಿಂದ ಈ ಹಿಂದೆ ಭಿಖಾತ ಎಂದು ವರ್ಗೀಕರಿಸಲಾದ ಆಸ್ತಿಗಳ ಮಾಲೀಕರ ಸಂಕಷ್ಟಕ್ಕೆ ಮುಕ್ತಿ ದೊರೆಯಲಿದೆ. ಕಟ್ಟಡ ಕಟ್ಟಲು ನಕ್ಷೆ ಲಭಿಸದ ಭಿಖಾತ ಆಸ್ತಿ ಮಾಲೀಕರಿಗೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024ರ ಅಡಿಯಲ್ಲಿ ಏಖಾತಾಗೆ ಪರಿವರ್ತಿಸಿಕೊಡುವ ಬಗ್ಗೆ ಇತ್ತೀಚೆಗೆ ಸರ್ಕಾರ ತೀರ್ಮಾನ ಕೈಗೊಂಡಿತ್ತು. ಈ ಬಗ್ಗೆ ಆದೇಶವನ್ನು ಹೊರಡಿಸಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.